ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳಸಿ ಭಟ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ, ನಾನೊಂದು ವಿಶೇಷ ವಸ್ತುವಿನ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನಾನಿವತ್ತು ಕೊಡೋಕ್ಕೆ ಹೊರಟಿರೋ ಮಾಹಿತಿ ಏನಪ್ಪ ಅಂದರೆ, ನೀವು ಈಗಾಗಲೇ ತುಂಬ ಕಡೆ ಕೇಳಿರ್ಬೋದು, ತುಂಬ ಕಡೆ ನೋಡಿರ್ಬೋದು. ಅದೇನಪ್ಪ ಅಂದರೆ ಕ್ರಿಸ್ಟಲ್ ಲೋಟಸ್. ನೀವೇ ನೋಡ್ತಿರ್ಬೋದು. ಈ ಕ್ರಿಸ್ಟಲ್ ಲೋಟಸ್ ಬಗ್ಗೆ ನಾನಿವತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಏನು ಇದ್ರ ಮಾಹಿತಿ, ಹಾಗೆ ಇದ್ರ ಬೆನಿಫಿಟ್ಗಳು ಏನೇನು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಕ್ರಿಸ್ಟಲ್ ಫ್ಲವರ್ ಲೋಟಸ್ ಹೇಗೆ ಕಾಣುತ್ತೆ ಅಂದರೆ, ಸಾಮಾನ್ಯವಾಗಿ ನೀವು ತಾವರೆ ಹೂ ಹೇಗೆ ಇರುತ್ತೋ ಅದೇ ರೀತಿ ಇರುತ್ತೆ. ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇರೋದಿಲ್ಲ. ಇದು ಎಲ್ಲ ರೀತಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿಯೂ ಸಿಗುತ್ತೆ. ಇದರ ಬೆಲೆ ಬಂದ್ಬಿಟ್ಟು 150ರಿಂದ 250 ರೂಪಾಯಿ ಒಳಗಡೆ ಆಗಿರುತ್ತೆ. ಆದರೆ ಇದನ್ನು ನೀವು ತುಂಬ ಜನ ನೋಡಿರೋದು ಅಲಂಕಾರ ವಸ್ತುವಾಗಿ ಮತ್ತು ಶೋ ಪೀಸ್ ಆಗಿ ನೋಡಿರ್ತೀರಾ. ಆ್ಯಕ್ಚುಲಿ ನಾವು ಇದರ ಯೂಸಸ್ಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಈ ವಸ್ತು ಸಾಕಷ್ಟು ರೀತಿಗಳಲ್ಲಿ ನಮಗೆ ಒಳ್ಳೆಯದನ್ನು ಮಾಡುತ್ತೆ, ಸಾಕಷ್ಟು ಬೆನಿಫಿಟ್ಗಳನ್ನು ಕೊಡುತ್ತೆ. ನೋಡಿ ಸ್ನೇಹಿತರೆ, ಹೂಗಳಲ್ಲಿ ತುಂಬ ಮಹತ್ವ ಇರುವಂಥ ಒಂದು ಹೂ ಯಾವುದೆಂದರೆ ಅದು ತಾವರೆ ಹೂವು ಆಗಿರುತ್ತೆ. ಈ ತಾವರೆ ಹೂವನ್ನ ನಾವು ಎಲ್ಲೆಲ್ಲಿ ನೋಡಿರ್ತೀವಿ ಅಂದ್ರೆ, ಸಮುದ್ರ ಮುನಿತ ಆದಾಗ ಕೂಡ ತಾವರೆ ಹೂ ಒಳಗಡೆಯಿಂದ ಲಕ್ಷ್ಮೀ ತಾಯಿ ಹೊರ ಬರೋದನ್ನ ನಾವು ನೋಡಿರ್ತೀವಿ. ಯಾವ ರೀತಿ ತಾವರೆ ಹೂವಿನ ಮೇಲೆ ಲಕ್ಷ್ಮೀ ತಾಯಿ ಆರಾಮಾಗಿ ಕೂತಿರ್ತಾರೆ ಅಂತ ನೀವು ಈಗಾಗಲೇ ನೋಡಿರಬಹುದು. ಯಾವುದೇ ಲಕ್ಷ್ಮೀ ದೇವಿಯ ಫೋಟೋವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತದೆ ಈ ತಾವರೆ ಹೂವಿನ ಮಧ್ಯದಲ್ಲಿ ಮಲಗಿರುವಂಥದ್ದು, ಹಾಯಾಗಿ ಕುಳಿತಿರುವಂಥದ್ದು. ಹಾಗೆ ತಾವರೆ ಹೂವಿನ ಮೇಲೆ ಕೂತ್ಕೊಂಡು ಕಾಸನ್ನು ಸುರಿಸ್ತಾ ಇರ್ತಾಳೆ ಈ ಲಕ್ಷ್ಮಿ. ಸೊ ಈ ರೀತಿ ಒಂದು ವಿಭಿನ್ನವಾದ ಸ್ಥಾನವನ್ನು ಈ ತಾವರೆ ಹೂ ಪಡ್ಕೊಂಡಿದೆ. ಮತ್ತೆ ಈ ಕ್ರಿಸ್ಟಲ್ ಲೋಟಸ್ ಫ್ಲವರ್ ಅನ್ನು ನಾವು ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಅಂದ್ರೆ, ನಾರ್ತ್ ಟು ಈಸ್ಟ್ ಅಂದ್ರೆ ಪೂರ್ವದಿಂದ ಉತ್ತರ, ಈಶಾನ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಈ ಹೂವನ್ನ ನಮಗೆ ತುಂಬಾನೇ ಅದೃಷ್ಟವನ್ನು ಉಂಟು ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಆಗಿರಬಹುದು, ಇಲ್ಲ ಅಂದರೆ ಹೊಸ ಆಪರ್ಚುನಿಟಿಗಳು ಬರ್ತಾ ಇಲ್ಲ ಅಂದಾಗ, ಕೆಲಸ ಕಾರ್ಯಗಳ ತೊಂದರೆ ಆಗಿರ್ಬೋದು, ಇಲ್ಲ ಅಂದರೆ ಯಾವುದೇ ಒಂದು ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂದಾಗ ಕೇವಲ ಈ ಕ್ರಿಸ್ಟಲ್ ಲೋಟಸ್ ಹೂವನ್ನ ನಾವು ಮನೆಯಲ್ಲಿ ಆಗಿರ್ಬೋದು, ಅಥವಾ ಆಫೀಸಲ್ಲಿ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ಅಂಗಡಿಗಳಲ್ಲಾಗಿರ್ಬೋದು ಇರೋದ್ರಿಂದ ತುಂಬಾನೇ ಉಪಯೋಗ ಆಗುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಆರಾಮಾಗಿ ಕುಳಿತುಕೊಳ್ಳಕ್ಕೆ ಒಂದು ಚೇರ್ ಅಥವಾ ಸೋಫಾಸ್ ಅಗತ್ಯ ಇದ್ದೇ ಇರುತ್ತೆ ಮನುಷ್ಯನಿಗೆ. ಅದೇ ರೀತಿ ಲಕ್ಷ್ಮೀ ತಾಯಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದಾಗ ಆ ತಾಯಿ ಹಾಸನ ಅಂತಾನೆ ಹೇಳ್ಬೋದು ಈ ಒಂದು ಕ್ರಿಸ್ಟಲ್ ಹೂವು. ಇದನ್ನ ಎಲ್ಲಿ ಇಡಬೇಕು ಅಂದ್ರೆ, ನೀವು ದೇವ್ರ ಮನೇಲಿ ಇಡ್ಬೋದು, ಹಾಲಲ್ಲಿ ಇಡ್ಬೋದು, ಆಫೀಸ್ ಕ್ಯಾಬಿನಲ್ಲಿ ಇಡ್ಬೋದು, ವ್ಯಾಪಾರದ ಅಂಗಡಿಗಳಲ್ಲಿ ಸಹ ಇಡಬಹುದು. ಇದನ್ನ ಯಾಕೆ ದೇವ್ರ ಮನೆಯಲ್ಲಿ ಇಡೋದು ತುಂಬಾ ಒಳ್ಳೇದು ಅಂದ್ರೆ, ಆ ತಾಯಿ ಬಂದು ಇದರ ಮೇಲೆ ಕುಳಿತುಕೊಂಡು ನಮ್ಮ ಮನೆಯಲ್ಲೇ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಇದನ್ನ ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ಒಂದು ಕ್ರಿಸ್ಟಲ್ ಹೂವಿನ ಬಗ್ಗೆ ಇನ್ನಷ್ಟು ಮಾಹಿತಿನ ನಾನು ಮುಂಬರುವ ವಿಡಿಯೋಗಳಲ್ಲಿ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.